ಇನ್ನು ರೇಣುಕಾಸ್ವಾಮಿ ಕೊಲೆಗೆ ಸಹಕರಿಸಿ ಈಗ ಅನಾಥರಾದ್ರ ಕೆಲವರು. ಈ 17 ಜನರಲ್ಲಿ ಕೆಲವರು, ಅದರಲ್ಲೂ 4 ಆರೋಪಿಗಳಿಗೆ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಜೈಲು ಸೇರಿದ ಮೇಲಂತೂ ಯಾರೂ ಬಂದು ಈ ಆರೋಪಿಗಳನ್ನು ಭೇಟಿನೇ ಆಗಿಲ್ಲ. ಯಾವ ಜೈಲು? ತುಮಕೂರು ಜೈಲಿಗೆ ಹೋದ್ರಲ್ಲ, ಫಸ್ಟು ಪರಪ್ಪನ ಅಗ್ರಹಾರಕ್ಕೆ ಬಂದು ಅಲ್ಲಿಂದ ತುಮಕೂರಿಗೆ ಹೋದ್ರಲ್ಲ. ಕಾರ್ತಿಕ್, ಕೇಶವಮೂರ್ತಿ, ರವಿ ಮತ್ತು ನಿಖಿಲ್, ದರ್ಶನ್ ಪರ ವಕೀಲರು ಯಾರೂ ಇವ್ರನ್ನ ಸಂಪರ್ಕ ಮಾಡಿಲ್ಲ. ಸಿಕ್ಕ ವಕೀಲರ ಬಳಿ ವಕಾಲತ್ತಿಗೆ ಸೈನ್ ಮಾಡ್ತಾ ಇದ್ದಾರಂತೆ. ಯಾರೂ ಬಂದು ನೋಡಿಲ್ಲ ಅಂತ ನಮ್ಮ ಕೈಲಿ ಇಷ್ಟೆಲ್ಲ ಕೆಲಸ ಮಾಡಿಸ್ಬಿಟ್ಟು ಯಾರಾದರೂ ಸಪೋರ್ಟಿಗೆ ಬರಬೇಕಲ್ಲ. ಅವತ್ತು ಇವ್ರಿಗೆ ಇದ್ದಿದ್ದ ಧೈರ್ಯ ಏನು? ಡಿ ಬಾಸ್ ನಮ್ಮ ಜೊತೆ ಇದ್ದಾರೆ, ಏನಾದರೂ ಹೆಲ್ಪ್ ಮಾಡಿಬಿಡ್ತಾರೆ, ಲಕ್ಷ ಖರ್ಚಾಗಲಿ ಕೋಟಿ ಖರ್ಚಾಗಲಿ ಅಂದ್ಕೊಂಡಿರ್ತಾರೆ. ಈಗ ನೋಡಿದ್ರೆ ಯಾರೂ ಬಂದಿಲ್ಲ. ಕಾರ್ತಿಕ್ ಅಲಿಯಾಸ್ ಕಪ್ಪೆ 27 ವರ್ಷ, A15 ಆರೋಪಿ ಈತ. ಕೇಶವಮೂರ್ತಿ 27 ವರ್ಷ, A16 ಈತನು ದರ್ಶನ್ ಅತ್ಯಾಪ್ತ. ಅದಾದ ನಂತರ ರವಿ ಅಲಿಯಾಸ್ ರವಿಶಂಕರ್. ನಿಖಿಲ್ ನಾಯಕ್ 21 ವರ್ಷ, A17 ದರ್ಶನ್ ಅತ್ಯಾಪ್ತ. ಮತ್ತು ರವಿ ಅಥವಾ ರವಿಶಂಕರ್ A8 ಈತ. ಇದು ಕಿಡ್ನ್ಯಾಪ್ ಗ್ಯಾಂಗು, ಚಿತ್ರದುರ್ಗದಿಂದ ಬಂದಿದ್ದು. ಇವ್ರು 4 ಜನನ್ನ ಆಗಲೇ ಇವರು ಏನು ಮಾಡಿದ್ರು, ಪರಪ್ಪನಗ್ರಹಾರದಿಂದ ತುಮಕೂರು ಜೈಲಿಗೆ ಹಾಕ್ಬಿಟ್ರು. ಆಯಿತು, ತುಮಕೂರು ಜೈಲಿಗೆ ಹಾಕಿದ್ಮೇಲೆ ಯಾರು ಬಂದು ನೋಡಬೇಕಲ್ಲ. ದರ್ಶನ್ ಕಡೆಯವರು ಏನಪ್ಪ ಏನು ಕತೆ, ನಿಮಗೆಲ್ಲ ಲಾಯರ್ಸ್ನ ನಾವು ಇಡ್ತೀವಿ, ನಿಮಗೆಲ್ಲ ಬೇಲ್ ಕೊಡಿಸ್ತೀವಿ, ಯಾರೂ ಬಂದು ಏನೂ ಹೇಳಿಲ್ಲ. ಈಗ ಅವ್ರಿಗೆ ಪಶ್ಚಾತ್ತಾಪ ಆಗಿರುತ್ತೆ, ಎಂಥ ಕೆಲಸ ಮಾಡ್ಕೊಂಬಿಟ್ಟು ನಮ್ಮ ಜೀವನದ ಮೇಲೆ ನಾವೇ ಕಲ್ಚಪಡಿ ಎತ್ತಾಕೊಂಬಿಟ್ವಲ್ಲಪ್ಪ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಈ ತುಮಕೂರು ಜೈಲಲ್ಲಿ ಇರ್ತಕ್ಕಂಥ 4 ಜನ ಒಂಥರ ಅಬ್ಬೆಪಾರಿಗಳಾಗ್ಬಿಟ್ರ ಅಂತ, ಇವ್ರಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ಅಟ್ಲೀಸ್ಟ್ ಕನಿಷ್ಠ ಇವ್ರ ಪರ ಲಾಯರ್ನ ಇವ್ರು ಇಟ್ಕೊಂಡು ಲಾಯರ್ ಫೀಸ್ ಕೊಟ್ಕೊಂಡು ವಾದ ಮಾಡಿಸೋಕ್ಕೂ ಇವ್ರ ಕೈಲಿ ಆಗಲ್ವೇನೋ. ಹಾಗಾದರೆ ಮುಂದಿನ ಗತಿ ಏನು ಇವ್ರದ್ದು ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ಈ 3 ಜನ ಏನಿದ್ರು, ನಿಖಿಲ್ ನಾಯಕ್ ಇರ್ಬೋದು, ಕಪ್ಪೆ ಅಲಿಯಾಸ್ ಕಾರ್ತಿಕ್ ಏನಿದ್ದ ಆತ, ಜೊತೆಗೆ ಕೇಶವಮೂರ್ತಿ, ಇವ್ರು 3 ಜನ ಕೂಡ ಒಂದಷ್ಟು ಕ್ರೈಮ್ ಬ್ಯಾಕ್ಗ್ರೌಂಡ್ ಇದ್ದಂಥ ಆರೋಪಿಗಳು. ಯಾಕೆಂದರೆ ಅವರನ್ನೇ ಮೃತದೇಹವನ್ನು ಬಿಸಾಡಲಿಕ್ಕೆ ಮತ್ತು ಶವ ವಿಲೇವಾರಿ ಮಾಡಲಿಕ್ಕೆ ಏನು ದರ್ಶನ್ ಅವರ ಗ್ಯಾಂಗ್ ನೇಮಿಸಿದಂಥ ಒಂದು ಗ್ಯಾಂಗ್ ಇದು. ಯಾಕೆಂದರೆ ನಿಖಿಲ್ ನಾಯ್ಕು, ಕೇಶವಮೂರ್ತಿ ಮತ್ತು ಏನು ಇನ್ನೊಬ್ಬ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅಂತ ಏನಿದ್ದಾನೆ, ಇವರು ಇಷ್ಟು ಜನರು ಕೂಡ ನಿಮ್ಮ ಪ್ರಕರಣವನ್ನು ನಾವು ತಲೆ ಮೇಲೆ ಹಾಕ್ಕೊಳ್ತೀವಿ, ಜೊತೆಗೆ ನಮಗೆ ತಲಾ 10 ಲಕ್ಷ ಹಣವನ್ನು ಕೊಡಬೇಕು, ಜೊತೆಗೆ ಇಡೀ ಪ್ರಕರಣವನ್ನು ನೀವು ನೋಡ್ಕೊಳ್ಬೇಕು ಮತ್ತು ನಮಗೆ ಜಾಮೀನನ್ನು ಕೊಡಿಸ್ಬೇಕು, ಈ ಎಲ್ಲದ್ರ ಬಗ್ಗೆಯೂ ಕೂಡ ಮಾತುಕತೆಯನ್ನು ಮಾಡಿ ಅವರೇ ಪೊಲೀಸರ ಮುಂದೆ ಹೋಗಿ ಶರಣಾಗತರಾಗಿದ್ರು. ಶರಣಾಗತರ ಆದ ನಂತರ ಮುಂದಿನ ಪ್ರಕರಣಗಳು ಮುಂದಿನ ಏನೇನಾಯಿತು ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಅವರು ಪೊಲೀಸರ ಮುಂದೆ ಬಾಯ್ಬಿಡೋಂಥದ್ದು, ನಮ್ಮನ್ನು ಬಲವಂತವಾಗಿ ಈ ರೀತಿಯಲ್ಲಿ ಸರೆಂಡರ್ ಆಗಲಿಕ್ಕೆ ಹೇಳಿದ್ರು ಅಂತೇಳಿ ಹೇಳಿರೋಂಥದ್ದು. ಆದರೆ ಇಷ್ಟೆಲ್ಲ ಆದ ಬಳಿಕ ದರ್ಶನ್ ಅವರ ಗ್ಯಾಂಗ್ ಇರ್ಬೋದು, ದರ್ಶನಿಂದ ಹೊರಗಡೆ ಇರುವಂಥ ದರ್ಶನ್ ಅವರ ಸ್ನೇಹಿತರು ಇರ್ಬೋದು, ಇವ್ರು ಯಾರು ಕೂಡ ಅವರ ಕುಶಲೋಪರಿಯನ್ನು ವಿಚಾರಿಸಲಿಕ್ಕೆ ತುಮಕೂರು ಜೈಲಿಗೆ ಹೋಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಒಬ್ಬೊಬ್ಬರೇ ಆರೋಪಿಗಳು ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಳ್ತಾ ಇದ್ದಾರೆ. ಆದರೆ ಈ 4 ಜನರಿಗೆ, ರವಿಶಂಕರ್ ಏನು ಚಿತ್ರದುರ್ಗದಿಂದ ಕಾರನ್ನು ಡ್ರೈವ್ ಮಾಡ್ಕೊಂಡು ಬಂದಂಥವನು, ಇನ್ನು 3 ಜನ ಏನಿದ್ರು ಅವರೆಲ್ಲರೂ ಕೂಡ ಶವವನ್ನು ವಿಲೇವಾರಿ ಮಾಡೋಕ್ಕೆ ಹೋದಂಥವ್ರು. ಇಂಥವ್ರಿಗೆ ಯಾರು ಕೂಡ ಸಹಾಯವನ್ನು ಮಾಡ್ತಾ ಇಲ್ಲ. ಇವರು ಯಾರ್ಯಾರು ವಕೀಲರು ಭೇಟಿಯನ್ನು ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ವಕಾಲತಿಗೆ ಸಹಿಯನ್ನು ಹಾಕ್ತಾ ಇದ್ದಾರೆ. ಯಾರ ಕಡೆಯಿಂದಾದರೂ ಒಬ್ಬರ ಕಡೆಯಿಂದಾದರೂ ಜಾಮೀನೇನಾದರೂ ಸಿಕ್ಕರೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಅರವಿಂದ್, ಏನಂದರೆ ಇವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಮೊದಲು ಶರಣಾಗತಿ ಆಗೋದಕ್ಕಿಂತ ಮುಂಚೆ ದರ್ಶನ್ ಅವರು ಹೊರಗಡೆ ಇರ್ತಾರೆ, ಆ ಸಂದರ್ಭದಲ್ಲಿ ನಮ್ಮನ್ನು ಬಿಡಿಸ್ಕೊಂಡು ಬರುವಂಥದ್ದು ಮತ್ತು ಇಡೀ ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಇವ್ರು ನೋಡ್ಕೊಳ್ತಾರೆ. ಯಾವುದೇ ಕೊಲೆ ಪ್ರಕರಣವನ್ನು ನಾವು ತಲೆ ಮೇಲೆ ಹಾಕ್ಕೊಂಡ್ರು ನಾವು ಸೇಫ್ ಇರ್ತೀವಿ ಅಂದ್ಕೊಂಡು ಆ ನಂಬಿಕೆ ಮೇಲೆ ಪೊಲೀಸರ ಮುಂದೆ ಶರಣಾಗತರಾಗ್ತಾರೆ. ಆದರೆ ಈಗ ಭರವಸೆ ಕೊಟ್ಟಂಥ ದರ್ಶನ್ ಇರ್ಬೋದು, ದರ್ಶನ್ ಜೊತೆಯಲ್ಲಿದ್ದಂಥ ಸ್ನೇಹಿತರಿರ್ಬೋದು, ಅವರೇ ಅವರ ಭರವಸೆ ಇಲ್ಲದಂಥ ಪರಿಸ್ಥಿತಿ ಈಗ ಅವ್ರಿಗೆ ಎದುರಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಇವ್ರಿಗೂ ಕೂಡ ಯಾವುದೇ ರೀತಿಯ ಭರವಸೆಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅನಾಥರ ಭಾವದಲ್ಲಿ ಈಗ ಈ 4 ಜನ ಆರೋಪಿಗಳು ತುಮಕೂರು ಜೈಲಿನಲ್ಲಿದ್ದಾರೆ. ಅವ್ರಿಗೆ ಯಾರೂ ಕೂಡ ವಕಾಲತನ್ನು ಹಾಕ್ತಾ ಇಲ್ಲ ಮತ್ತು ಜಾಮೀನಿಗೆ ಅರ್ಜಿ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಸಾಕಷ್ಟು ಬೇಸರವನ್ನು ಉಂಟು ಮಾಡಿರುವಂಥದ್ದು. ಅರವಿಂದ್, ಸಾಮಾನ್ಯವಾಗಿ ಮುರಳಿ, ಇಂಥ ಸಂದರ್ಭದಲ್ಲಿ ಅವರಿಗೆ ಒಬ್ಬ ಲಾಯರ್ನ ನೇಮಿಸ್ಕೊಂಡು ಅವ್ರಿಗೆ ಫೀಸ್ ಕೊಟ್ಕೊಂಡು ಕೇಸೂ ನಡೆಸೋಕ್ಕೆ ಶಕ್ತಿ ಇಲ್ಲ ಅಂದಾಗ ಅವ್ರಿಗೆ ಯಾರ ಸಪೋರ್ಟು ಸಿಗದೇ ಇಲ್ವಾ ಕಾನೂನಾತ್ಮಕವಾಗಿ? ಹಾಗಾದರೆ ಖಂಡಿತ ಅವ್ರಿಗೆಲ್ಲರಿಗೂ ಸಿಕ್ಕುತ್ತೆ. ಆ ರೀತಿಯ ಸಮಸ್ಯೆಗಳಿಗೆ ಯಾರು ಇರ್ತಾರೆ ಅದಕ್ಕೆ ಸೇವಾ ಪ್ರಾಧಿಕಾರ ಅಂತಲೇ ಇರ್ತದೆ. ಅಂದರೆ
ಏನು ರಾಜ್ಯ ಸರ್ಕಾರವೇ ನಡೆಸುವಂಥ ಸೇವಾ ಪ್ರಾಧಿಕಾರ ಇರುತ್ತೆ. ಸೇವಾ ಪ್ರಾಧಿಕಾರದಲ್ಲಿ ಅವರಿಗೆ ಒಬ್ಬ ವಕೀಲರನ್ನ ಹೈರ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳಿರುವಂಥದ್ದು. ಅಂದರೆ ಅಷ್ಟು ದುಸ್ಥಿತಿಗೆ ಹೋಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದರೆ ಮುಂದಿನ ಹಂತಗಳಲ್ಲಿ ವಕೀಲರು ಯಾರಾದರೂ ಮನಸ್ಸನ್ನು ಮಾಡಿ ಅವ್ರಿಗೆ ಪರವಾಗಿ ವಕಾಲತನ ಹಾಕುವಂಥದ್ದು, ಜಾಮೀನಿಗೆ ಅರ್ಜಿಯನ್ನು ಹಾಕುವಂಥದ್ದು, ಈ ರೀತಿಯ ಸಾಧ್ಯತೆಗಳು ಕೂಡ ಮುಂದಿನ ದಿನಮಾನಗಳಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇಲ್ಲಿಯ ತನಕ ಅವರನ್ನ ಪರಿಸ್ಥಿತಿ ಯಾವ ರೀತಿ ಇತ್ತು, ತುಮಕೂರು ಜೈಲಿನಲ್ಲಿ ಅವರನ್ನ ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ದರ್ಶನ್ ಅವ್ರನ್ನ ನೋಡಕ್ಕೆ ಬರ್ತಾರೆ, ಪ್ರದೂಷ್ ನೋಡಕ್ಕೆ ಬರ್ತಾರೆ, ವಿನಯ್ ನೋಡ್ಲಿಕ್ಕೆ ಬರ್ತಾರೆ, ಸಾಕಷ್ಟು ಜನ ಅವರ ಬೆನ್ನಿಗೆ ನಿಂತಿದ್ದಾರೆ. ಅವ್ರಿಗೆ ಏನೇನು ಸೌಲಭ್ಯಗಳನ್ನ ಒದಗಿಸ್ಬೇಕು ಆ ರೀತಿ ಒದಗಿಸ್ತಾ ಇದ್ದಾರೆ. ಆದರೆ ತುಮಕೂರು ಜೈಲಿನಲ್ಲಿ ಇದ್ದಂಥವ್ರಿಗೆ ಆ ರೀತಿ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ. ಅವರ ಸಂಪೂರ್ಣವಾಗಿ ಇಡೀ ಈ ಪ್ರಕರಣದಿಂದ ಹೊರ ಉಳಿದಿರುವಂಥ ಆರೋಪಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಜಾಮೀನಿಗೋಸ್ಕರ ಅವರು ಪರದಾಟವನ್ನ ಮಾಡ್ತಾ ಇರೋಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ನೋಡೋಣ, ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಸಿಗುತ್ತೆ, ಯಾರೋ ವಾಲಂಟಿಯರ್ ಆಗಿ ಬರ್ತಾರೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ.